ಮೂರನೇ ಸುದ್ದಿ ಅಂತ ಬಂತು. ಸೊ ಅದು ಇರಾನ್ ಮತ್ತು ಅಮೇರಿಕ ಯುದ್ಧಕ್ಕೆ ಸಂಬಂಧಪಟ್ಟು. ಈ ಸಂಬಂಧಪಟ್ಟು ಬಹಳ ಮುಖ್ಯವಾದ ಸುದ್ದಿ ಅಂದರೆ ಆಘಾತಕಾರ ಆದದ್ದು ಭಾರತೀಯರಿಗೆ. ಪಾಕಿಸ್ತಾನ ಈ ಯುದ್ಧವನ್ನು ನಿಲ್ಲಿಸುವ ಸಂಧಾನಕಾರನಾಗಿರೋದು. ಇದು ಭಾರತೀಯರಿಗೆ ಶಾಕಿಂಗ್. ನಾವು ಹೋಗ್ಬಿಟ್ಟು ನಮ್ಮ ಪ್ರಧಾನಿಯವ್ರನ್ನ ವಿಶ್ವಗುರು ಮಾಡೋಣ ಅಂತ ಹೋದರೆ ಇದ್ದಕ್ಕಿದ್ದಾಗ ಇನ್ಯಾರೋ ವಿಶ್ವಗುರುವಾಗಿ ಎಮರ್ಜ್ ಆಗ್ತಿದ್ದಾರೆ ಅನ್ನೋ ಅನುಮಾನ. ಈಗ 3 ರಾಷ್ಟ್ರಗಳು ಮಧ್ಯಸ್ಥಿಕೆ ವಹಿಸ್ತಾ ಇವೆ ಅನ್ನೋ ಒಂದು ಮಾತಿದೆ ಸಂಧಾನಕ್ಕೆ. ಇನ್ನು ಕೂಡ ಡೊನಾಲ್ಡ್ ಟ್ರಂಪ್ ಅದನ್ನು ಸ್ಪಷ್ಟವಾಗಿ ಹೇಳಿಲ್ಲ. ಒಂದು ಪಾಕಿಸ್ತಾನ, ಹಾಗೆಯೇ ಟರ್ಕಿ ಹೆಸರಿದೆ, ಈಜಿಪ್ಟ್ ಹೆಸರು. ಇವುಗಳಲ್ಲಿ ಯಾರು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಆದರೆ ಪಾಕಿಸ್ತಾನ ಮಾತನಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿ ಹಾಗಿದ್ರೆ ಇದರಿಂದ ಪರಿಣಾಮ ಆಗುವುದು ಭಾರತದ ಮೇಲೆ ಏನು ಪರಿಣಾಮ ಆಗುತ್ತೆ? ಒಂದು, ಇಡೀ ಈ ಯುದ್ಧದ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ಅವರ ನಡವಳಿಕೆ ಮತ್ತು ಭಾರತದ ವಿದೇಶಾಂಗ ನೀತಿಯ ವೈಫಲ್ಯ. ಈ ಕಾರಣಕ್ಕಾಗಿ ನಮ್ಮನ್ನು ಯಾರೂ ಗಂಭೀರವಾಗಿ ತೆಗೆದುಕೊಳ್ಳದ ಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲರಿಗೂ ಗೊತ್ತಿದೆ. ದಟ್ ಯುದ್ಧ ಪ್ರಾರಂಭ ಆಗುವ 2 ದಿನ ಮೊದಲು ಪ್ರಧಾನಿಯವರು ಇಸ್ರೇಲಿಗೆ ಹೋಗ್ತಾರೆ. ಅಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರನ್ನ ಅಪ್ಕೋತಾರೆ, ಕೂಗ್ತಾರೆ, ನಾನು ನಿಮ್ಮ ಜೊತೆಗಿದ್ದೀನಿ ಅಂತಾರೆ. 2 ದಿನಕ್ಕೆ ಯುದ್ಧ ಪ್ರಾರಂಭ ಆಗುತ್ತೆ. ಯುದ್ಧ ಪ್ರಾರಂಭ ಆಗುವಾಗಲೇ ಭಾರತ ಇಸ್ರೇಲ್ ಪರ ಅನ್ನುವ ನಿರ್ಧಾರಕ್ಕೆ ವಿಶ್ವವೇ ಬಂದೆ. ಅದರ ಜೊತೆಗೆ ಅಮೇರಿಕ ದೊಡ್ಡಣ್ಣ ಬಂದುಬಿಟ್ಟು ಇರಾನ್ ಮೇಲೆ ದಾಳಿ ಮಾಡಿ ಅಲ್ಲಿನ ಸರ್ವೋಚ್ಚ ನಾಯಕನನ್ನು ಕೊಂದರೂ ಕೂಡ ಭಾರತ ಒಂದು ಪ್ರತಿಭಟನೆಯನ್ನು ವ್ಯಕ್ತಪಡಿಸಲ್ಲ. ಪ್ರಧಾನಿ ಪ್ರತಿಭಟಿಸಲ್ಲ. ವಿಶ್ವಗುರು ಆಗುವ ಅವಕಾಶವನ್ನು ಅವರು ಆಗಲೇ ಕಳ್ಕೊಬಿಡ್ತಾರೆ. ಯಾಕಂದರೆ ಪಾರ್ಟಿಸಾನ್, ಯಾವ ವ್ಯಕ್ತಿ ಪಾರ್ಟಿಸಾನ್ ಆಗ್ತಾರೋ, ಪಕ್ಷಪಾತಿ ಆಗ್ತಾರೋ ಅವರು ಸಂಧಾನಕಾರರಾಗಕ್ಕೆ ಸಾಧ್ಯ ಇಲ್ಲ. ಆದರೆ ಪಾಕಿಸ್ತಾನ ಹಾಗೆ ಮಾಡಲ್ಲ. ಪಾಕಿಸ್ತಾನ ಹಾಗೆ ಮಾಡಿದ್ರೆ ಪಾಕಿಸ್ತಾನ ಇರಾನ್ ನಡುವೆ ಹಲವು ವಿಚಾರಗಳ ಜಗಳ ಇದೆ, ಯುದ್ಧ ಕೂಡ ಆಗಿದೆ ಅವ್ರ ನಡುವೆ, ಆಗ್ತಾ ಇರೋದು. ಬಲೂಚಿಸ್ತಾನ್ ವಿಚಾರದಲ್ಲಿ ಹಲವು ವಿಚಾರದಲ್ಲಿ ಆಗ್ತಾ ಇದೆ. ಆದರೆ ಯಾವಾಗ ಅಮೇರಿಕ ದಾಳಿ ಮಾಡುತ್ತೋ ಇರಾನ್ ಮೇಲೆ, ಸರ್ವೋಚ್ಚ ನಾಯಕನ ಹತ್ಯೆ ಮಾಡುತ್ತೋ, ತಕ್ಷಣ ಪಾಕಿಸ್ತಾನ ಖಂಡನೆ ಮಾಡುತ್ತೆ. ಅದರ ಜೊತೆಗೆ ಪಾಕಿಸ್ತಾನದ ಪಾರ್ಲಿಮೆಂಟ್ ಅಲ್ಲಿ ಇದನ್ನು ಖಂಡಿಸಿ ತೀರ್ಮಾನ ತಗೊಂಡು ಸಂತಾಪ ಸೂಚಿಸ್ತಾರೆ. ಇದರಿಂದ ಇರಾನ್ಗೆ ಹಳೆಯ ನೋವೆಲ್ಲ ಮರೆತುಬಿಟ್ಟು ಅವರು ಉರ್ದುವಿನಲ್ಲೇ ಪಾಕಿಸ್ತಾನವನ್ನು ಕದಲಾಯತ್ ಮಾಡ್ತಾರೆ. ಹಾಗೆ ನೋಡಿದರೆ ನಾನು ಹಲವು ಸಂದರ್ಭದಲ್ಲಿ ಹೇಳಿದೆ, ಭಾರತ ಇದೆಯಲ್ಲ, ಭಾರತದ ಬಗ್ಗೆ ಅತಿಯಾಗಿ ಪ್ರೀತಿ ಇಟ್ಕೊಂಡವರು ಇರಾನಿಯನ್ನಾಗಿದ್ದರು. ನಾವು ಕೈ ಬಿಟ್ಬಿಟ್ಟಿದ್ದೀವಿ ಅವರು. ಯಾಕೆಂದರೆ ನಾವು ಮಾಡಿರೋ ಕೆಲಸ ಅಂದರೆ ನೇತನ್ಯಾಹು ಅನ್ನುವ ದಟ್ಟ ನರಮೇಧದ ಇತಿಹಾಸ ಉಳ್ಳ ವ್ಯಕ್ತಿಯನ್ನು ಹಾಕ್ಕೊಂಡು ನಿಜವಾದ ಸ್ನೇಹಿತರನ್ನು ಬಿಟ್ಟು. ಹಾಗಿದ್ರೆ ಇದರಿಂದ ಏನಾಗುತ್ತೆ ಅದು ಭಾಳ ಕುತೂಹಲಕರವಾದ. ಒಂದೊಮ್ಮೆ ಈ ಒಂದು ಸಂಧಾನ ಯಶಸ್ವಿಯಾದರೆ ಪಾಕಿಸ್ತಾನದ ಇಮೇಜ್ ಎತ್ತಲು ಹೋಗುತ್ತೆ. ಅದು ಈಗ ಪ್ರಾರಂಭವಾದಲ್ಲ. ಆಪರೇಷನ್ ಸಿಂಧೂರ ಸಂದರ್ಭವನ್ನು ನೋಡಿ. ಆಪರೇಷನ್ ಸಿಂಧೂರದಲ್ಲಿ ಭಾರತ ಗೆದ್ದಿದೆ ಅನ್ನೋದು ಅನುಮಾನ ಇದೆ. ನಮ್ಮ ಸೈನ್ಯ ಏನಿದೆ ಪಾಕಿಸ್ತಾನ ಬಗ್ಗಿಬಿಡುತ್ತೆ. ಆದರೆ ವಿಶ್ವ ರಿಕಗ್ನೈಸ್ ಮಾಡಿದ ಪಾಕಿಸ್ತಾನವನ್ನು, ಗೆದ್ದವರು ನಾವು, ಕ್ರೆಡಿಟ್ ಸಿಗಿದ್ದು ಪಾಕಿಸ್ತಾನ. ಇದು ವಿದೇಶಾಂಗ ನೀತಿಯ ಫೇಲ್ಯೂರ್ ಅಲ್ವಾ? ಎಷ್ಟೋ ಜನನ ಮೋದಿಯವರು ಗುಂಪು ಮಾಡಿಬಿಟ್ಟು ವಿಶ್ವದೆಲ್ಲ ಕಡೆ ಕಳಿಸ್ತೀವಿ ಮತ್ತಿಲ್ಲ. ಆದರೆ ಇದಕ್ಕಿದ್ದಾಗ ಇದೇ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರನ್ನು, ಮುನೀರ್ ಸಾಹೇಬರನ್ನು, ಮುಲ್ಲಾ ಮುನೀರನ್ನು ಹಾಗೂ ಅವರ ಅವರನ್ನು ವೈಟ್ ಹೌಸ್ಗೆ ಕರೆಸಿ ಅವರಿಗೆ ಕಾಫಿ ತಿಂಡಿ ಕೊಟ್ಟು ತಲೆ ಮೇಲೆ ಕೈ ಎಳೆದು ನೀವು ಬಿಟ್ಟಿರಿಲ್ಲ ಅಂತ ಅಪ್ಪಗಂಡು ಕಳಿಸ್ತೀವಿ ನಮ್ಮವ್ರನ್ನ ಹೇಳಿ. ಸೊ ಹೀಗೆ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಮನ್ನಣೆ ಪಡೆಯುವುದಕ್ಕೆ ಪ್ರಾರಂಭ ಆಯ್ತಲ್ಲ, ಅದು ಭಾರತ ದೃಷ್ಟಿಯಿಂದ ಒಳ್ಳೆಯದಲ್ಲ. ಈಗ ಈ ಯುದ್ಧದಲ್ಲಿ ಪಾಕಿಸ್ತಾನದ ಪಾತ್ರ ಏನಿದೆ, ಆ ಪಾತ್ರ ಬಹಳ ನಿರ್ಣಾಯಕವಾದುದಾದರೆ ಮತ್ತು ಯುದ್ಧವನ್ನು ನಿಲ್ಲಿಸುವುದರಲ್ಲಿ ಪಾಕಿಸ್ತಾನ ಯಶಸ್ವಿಯಾದರೆ ಆಗ ಪಾಕಿಸ್ತಾನ ಇನ್ನೊಂದು ಹಂತಕ್ಕೆ ಮೇಲಕ್ಕೆ. ಅಮೇರಿಕ, ಇರಾನ್ ಎಲ್ಲ ಕೂಡ
ಪಾಕಿಸ್ತಾನವನ್ನು ಪ್ರೀತಿಸುವ ಸ್ಥಿತಿ ಬರುತ್ತೆ. ಹಾಗಿದ್ದರೆ ಯಾಕೆ ಪಾಕಿಸ್ತಾನವನ್ನು ಸಂಧಾನಕಾರರಾಗಿ ಆಯ್ಕೆ ಮಾಡಲಾಯಿತು ಅಂತ ಭಾಳ ಕುತೂಹಲಕರವಾಗಿದೆ. ಇದರಲ್ಲಿ ಸೌದಿ ಅರೇಬಿಯಾದ ಪಾತ್ರ ಇದೆ ಅಂತ ಹೇಳಲಾಗ್ತಾ ಇದೆ. ಸೌದಿ ಅರೇಬಿಯಾ ಕೂಡ ದಟ್ ಪಾಕಿಸ್ತಾನದ ಜೊತೆ ಡಿಫೆನ್ಸ್ ಡೀಲ್ ಎಲ್ಲವನ್ನು ಮಾಡಿಕೊಡ್ತೀವಿ. ಸುನ್ನಿ ಮುಸ್ಲಿಮ್ಸ್ ಇದು ಎರಡು ರಾಷ್ಟ್ರಗಳು. ಸೊ ಟರ್ಕಿ ಏನಿದೆ, ಟರ್ಕಿ ಮತ್ತು ಸೌದಿ ಅರೇಬಿಯಾದ ನಡುವೆ ಜಗಳ ಇದೆ. ಈ ವಿಚಾರದಲ್ಲಿ ಸಂಧಾನಕಾರರಾಗಿ ಟರ್ಕಿ ಮುಂದೆ ಬಂದರೆ ಅದು ಯಶಸ್ವಿ ಆದರೆ ಕ್ರೆಡಿಟ್ ಅದಕ್ಕೆ ಹೋಗಿ ಕೂಡ್ದು ಅನ್ನೋದಕ್ಕಾಗಿ ಸೌದಿ ಅರೇಬಿಯಾ MBS ಅವರು ಈ ಪಾಕಿಸ್ತಾನವನ್ನು ಈ ಸಂಧಾನಕ್ಕೆ ಆಯ್ಕೆ ಮಾಡಿದ್ರು ಅನ್ನೋ ವರದಿ ಬಿಕಾಸ್ ಆಫ್ ಸೌದಿ ಅರೇಬಿಯಾ. ಏನು ಗೊತ್ತಾ ನಿಮಗೆ ಕುತೂಹಲ, ನೀವು ಕೊಲ್ಲಿ ರಾಷ್ಟ್ರಗಳಲ್ಲಿ ಕನಿಷ್ಠ 5 ಮುಸ್ಲಿಂ ರಾಷ್ಟ್ರಗಳು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅವರ ದೇಶದ ಅತ್ಯುನ್ನತ ಗೌರವವನ್ನು ಕೊಟ್ಟು ಸನ್ಮಾನ ಮಾಡಿದ್ದಾರೆ, ಗೌರವ ಕೊಟ್ಟಿದ್ದಾರೆ, ಪ್ರೀತಿ ಮಾಡಿದ್ದಾರೆ. ಆದರೆ ಅರಬರ ಕಡು ವಿರೋಧಿಯಾದಂಥ ಇಸ್ರೇಲನ್ನ ನೇತನ್ಯಾಹು ಅವರನ್ನು ಹೋಗಿ ನಾವು ಹಾಕ್ತೀವಿ. ಆದ್ದರಿಂದ ಯಾವ ಅರಬ್ ರಾಷ್ಟ್ರಗಳು ಕೂಡ ಭಾರತದ ಹತ್ರ ನೀವು ಸಂಧಾನ ಮಾಡಿ ಅಂತ ಹೇಳಲೇ ಇಲ್ಲ. ಯಾಕೆಂದರೆ ನೇತನ್ಯಾಹು ಅವರ ಸ್ನೇಹಿತರು ಅವರನ್ನು ಅಪ್ಪಿಕೊಳ್ಳುವವರು ಯಾವ ಸೀಮೆ ಸಂಧಾನ ಮಾಡ್ತಾರೆ, ಪಾರ್ಟಿಜಾನ್. ಇದು ಕಾಡ್ತಾ ಇದೆ. ಅಮೇರಿಕಕ್ಕೆ ಕೂಡ ಅದಕ್ಕೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ನಿನ್ನೆ ಡೊನಾಲ್ಡ್ ಟ್ರಂಪ್ ಮಾತನಾಡಿದರು. ಸೊ ಇಡೀ ಯುದ್ಧದ ಪರಿಸ್ಥಿತಿಯ ಬಗ್ಗೆ ಚರ್ಚೆ ಮಾಡಿದ್ರು. ಪ್ರಧಾನಿಯವರು ಕೂಡ ಭಾರತೀಯರ 8 ಜನ ಸುನ್ನಿಗಿದ ಬಗ್ಗೆ ಅದರ ಬಗ್ಗೆ ಮಾತಾಡ್ತಾರೆ. ಆದರೆ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಯಾರು ಕೂಡ ನೀವು ಸಂಧಾನವನ್ನು ನಡೆಸಿ ಅಂತ ಭಾರತಕ್ಕೆ ಹೇಳಿ. ಬೇಸರ ಆಗುತ್ತೆ ಕಣ್ರಿ, ಭಾರತೀಯರಾಗ ನಮ್ಗೆ ಬೇಸರ ಆಗುತ್ತೆ. ನಾವು ಸಂಧಾನಕಾರರಾಗಿ ವಿಶ್ವದ ಒಂದು ಯುದ್ಧವನ್ನು ನಿಲ್ಲಿಸಿದ ಕ್ರೆಡಿಟ್ ನಮ್ಮ ದೇಶಕ್ಕೆ ಬಂದಿದೆ. ನರೇಂದ್ರ ಮೋದಿಯವರಿಗೆ ಬರಲಿ, ಯಾವ ನೋ ಇಶ್ಯೂ, ನಾವು ಹೆಮ್ಮೆಯಿಂದ ಎದೆ ಉಬ್ಬಿಸಿ ಹೋಗ್ಬೋದಾಗಿದೆ. ಆದರೆ ಅಂಥ ಅವಕಾಶವನ್ನು ನಾವು ಕಳ್ಕೊಂಡು ನಾವು ಎದೆ ಉಬ್ಬಿಸುವ ಬದಲು ತಲೆ ಬಗ್ಗಿಸುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು. ಯಾಕೆಂದರೆ ಪಾರ್ಟಿಜಾನ್. ಸೊ ನೇತನ್ಯಾಹು ಅವರ ನರಮೇಧ ಇದೆಯಲ್ಲ, ಅದನ್ನು ನೋಡ್ತಾ ಸಂತೋಷಪಡ್ತೀವಿ. ಯಾಕೆಂದರೆ ನೇತನ್ಯಾಹು ಹತ್ಯೆ ಮಾಡ್ತಾ ಇರುವ ಸಮುದಾಯಗಳಿದೆಯಲ್ಲ, ಆ ಸಮುದಾಯವನ್ನು ವಿರೋಧಿಸುವವರ ಮನಸ್ಥಿತಿ ಹಾಗೆ. ಅದಕ್ಕೆ ಇಸ್ಲಾಮಿ ಫೋಬಿಯಾ ಅಂತ. ನಮ್ಮ ವಿದೇಶಾಂಗ ನೀತಿಯಲ್ಲಿ ಇಸ್ಲಾಮಿ ಫೋಬಿಯಾ ಮಹತ್ವದ ಪಾತ್ರ ವಹಿಸ್ತಾ ಇದೆಯಾ, ಈ ಅನುಮಾನ ಕೂಡ ಬರ್ತಿದೆ. ಆದ್ದರಿಂದ ಯುದ್ಧ ನಿಲ್ಲಬೇಕು. ಆದರೆ ಯುದ್ಧವನ್ನು ಪಾಕಿಸ್ತಾನ ನಿಲ್ಲಿಸ್ತು ಅಂತಾದರೆ ಭಾರತೀಯರಿಗಾದ ನಮಗೆ ಹೊಸ ಹೊಸ ಸವಾಲುಗಳು ಇದೆ. ಏನಿವೆ, ಇದಾಗಿತ್ತು ಇವತ್ತಿನ ಮೆಗಾ ಫೋಕಸ್. ನಾಳೆ ಮತ್ತೆ ಬರ್ತೀನಿ. ನಮ್ಮ ವಾಹಿನಿಯನ್ನು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇಷ್ಟ ಆದರೆ ಇಷ್ಟ ಅಂಥೇಳಿ, ಇಲ್ಲ ಅಂದರೆ ಇಲ್ಲ. ಎಲ್ಲರಿಗೂ ನಾಳೆವರೆಗೆ